ಹೌದು ಸರ್, ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ಆ ಸಾಹಸ ನಿರ್ದೇಶಕರಲ್ಲಿ ನಮಗೆ ಫಸ್ಟು ರವೀಂದ್ರ ವಂಶರು ಡೈರೆಕ್ಟ್ರು ಸರು, ಹಾಗೂ ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರು. ಅವರು ಕರೆದ್ಬಿಟ್ಟು ಹೇಳಿದ್ರು ನಮಗೆ, ಮೇಡಮ್ ಅವ್ರಿಗೋಸ್ಕರ ಒಂದು ನೈಟು ನಡೆಯೋಂಥ ಒಂದು ಲಾಕ್ಡೌನಲ್ಲಿ ನಡೆಯೋಂಥ ಒಂದು ಘಟನೆ ಬಗ್ಗೆ ನಾನು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀವಿ ಸರ್. ಇದಕ್ಕೆ ನೀವು ಸಂಪೂರ್ಣವಾಗಿ ಸಾಹಸವಾಗಿ ಸಣ್ಣ ಸಣ್ಣ ವಿಷಯಗಳೆಲ್ಲ ಮಾಡಬೇಕು ಅಂದಾಗ ಮಾಲಾಶ್ರೀ ಮೇಡಮ್ಗೋಸ್ಕರನೇ ಅವ್ರ ಸಬ್ಜೆಕ್ಟ್ ಬರೆದ್ಬಿಟ್ಟು ಒಂದು ಲಾಕ್ಡೌನ್ ಬಗ್ಗೆ ಮೇಡಮ್ ಅವ್ರು ಕೇಳಿದ ಮೇಲೆ ಅದನ್ನು ತುಂಬ ಖುಷಿ ಆಗ್ಬಿಟ್ಟು ಅವ್ರು ತುಂಬ ಎನರ್ಜಿ ಇಟ್ಕೊಂಡು ಮಾಡಿದ್ರು. ಆಮೇಲೆ ಮೇಡಮ್ ಅವರು ಇಲ್ಲ ನನಗೆ ನಾನು ಹೇಳಿದೆ, ಮೇಡಮ್ಮು ಸ್ವಲ್ಪ ಡೂಪ್ಗೆಲ್ಲ ನಾನು ಡೂಪ್ನೆಲ್ಲ ಹುಡುಗರನ್ನ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಮೇಡಮ್ ಡೂಪ್ ಇಲ್ದಂಗೆ ತುಂಬ ಎನರ್ಜಿಟಾಗಿ ಇಟ್ಕೊಂಡು ಅವರು ವರ್ಕ್ ಮಾಡಿದ್ರು ಆ ಸಾಹಸ ದಶೆಗಳಲ್ಲಿ. ಆಮೇಲೆ ರಿಹರ್ಸಲ್ ಏನೇ ಇರ್ಬೋದು, ಒಂದು ಸತಿ ಹೇಳಿದ್ರೆ ಟಕ್ ಅಂತ ಮಾಡೋರು. ಪ್ರತಿಯೊಂದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೇಡಮ್ ಅವ್ರಿಗೆ. ಈ ಪಿಕ್ಚರು ಒಂದು ಯಶಸ್ವಿಯಾಗಿ ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಮೇಡಮ್ ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಳ್ತೀನಿ. ಹಾಂ ಮೇಡಮ್, ನಾನು ಮೇಡಮ್ ಅವ್ರ ಹತ್ರ ಸಾಹಸ ಕಲಾವಿದನಾಗಿ ಮಾಡಿದ್ದೆ, ಮಾಸ್ಟ್ರಾಗಿ ಮಾಡಿರಲಿಲ್ಲ. ಇದು ಮೇಡಮ್ ಅವ್ರ ಹತ್ರ ನಾನು ಫಸ್ಟ್ ಟೈಮ್ ಸಾಹಸ ನಿರ್ದೇಶಕರಾಗಿ ನಾನು ಸಂಪೂರ್ಣವಾಗಿ ನಾನು ಪಿಕ್ಚರ್ ಮಾಡಿದೆ. ಆವಾಗ ಮೇಡಮ್ ಅವ್ರಿಗೆ ನಾನು ಅದಕ್ಕೆ ಇಲ್ಲ ನೀವು ಮಾಡ್ತೀರಿ, ಯಾಕಂದ್ರೆ ನಿಮ್ಮ ವರ್ಕ್ ನೋಡಿದ್ದೀನಿ ಅಂದರು. ಆಮೇಲೆ ಮೇಡಮ್ ಅವ್ರು ನಂಬಿಕೆ ಕರೋದ್ರಿಂದ ಆ ನಂಬಿಕೆ ನಾನು ಉಳಿಸ್ಕೊಂಡೆ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಾನು ಬಿಡಿಸಿ ಹೇಳಿದಾಗ ಮೇಡಮ್ ಅವ್ರು ಹಿಂಗೆ ಟಕ್ ಅಂತ ಮಾಡೋರು. ಅವರು ನಮ್ಮ ಶಿವಣ್ಣನ ಥರ ಎಷ್ಟು ಎನರ್ಜಿಟಿಯಾಗಿ ಫೈಟ್ ಮಾಡ್ತಿದ್ರು ಅದೇ ಥರನೇ ಮೇಡಮ್ ಅವರಲ್ಲಿ ಕಂಡೆ. ಅದು ಒಂದು ನನಗೆ ತುಂಬ ಖುಷಿ ಆಯಿತು ಸರ್. ಸರ್ ಪ್ರಾಜೆಕ್ಟ್ ಇವಾಗ ಒಂದು 5-6 ಪಿಕ್ಚರ್ ಅದು ತಮಿಳು, ತೆಲುಗಲ್ಲಿ, ಆಮೇಲೆ ಕನ್ನಡದಲ್ಲಿ ಹಂಗೆ ಮಾಡ್ಕೊಂಡು ಬರ್ತೀವಿ. ಇವಾಗ ಒಂದು 85 ಪಿಕ್ಚರ್ ಆಯಿತು ಮಾಸ್ಟ್ರಾಗಿ. ನಮ್ಮ ಮುಂದೆನೂ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನನಗೊಂದು ಖುಷಿ ಇದೆ ಸರ್. ಇದೇ ಥರ ಹಾರ್ಡ್ ವರ್ಕಾಗಿ ಮಾಡ್ಕೊಂಡಿರ್ಬೇಕು.